ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿ ಮಹಜರನ್ನು ಮಾಡ್ತಾ ಇರೋದು. ಮಹಜರು ಆರಂಭದಲ್ಲೇ ಮೂಳೆಗಳು ಪತ್ತೆಯಾಗಿದೆ. ಮೂಳೆ ಪತ್ತೆಯಾದ ಜಾಗದಲ್ಲಿ ಬಟ್ಟೆಯ ತುಂಡುಗಳು ಕೂಡ ಪತ್ತೆಯಾಗಿದೆ. ಸೊ ಇದೀಗ ಮತ್ತೆರಡು ಜಾಗದಲ್ಲಿ ಪತ್ತೆಯಾಗಿವೆ ಅಂತೆ ಮೂಳೆ. ಪಾಯಿಂಟ್ 11ರ ಆಸುಪಾಸಲ್ಲಿ ನಡೀತಾ ಇರುವಂತಹ ಶೋಧ ಇದು. ಕುತೂಹಲ ಕೆರಳಿಸಿರುವಂಥದ್ದು ಎಸ್ಐಟಿಯ ಶೋಧ. ಅಂದರೆ ಮಣ್ಣಿನ ಮೇಲ್ಭಾಗದಲ್ಲೇ ಮೂಳೆಗಳು ಸಿಕ್ಕಿದೆ ಅಂತಂದರೆ ಹೇಗೆ ಅದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ ಅಥವಾ ಯಾವುದಾದ್ರು ಇನ್ನೇನಾದರೂ ದೇಹನ ಬಿಸಾಕಿ ಹೋಗಿದ್ದ ಏನು? ನನ್ನ ಸಹೋದ್ಯೋಗಿ ಸುಕ್ಪಾಲ್ ಇದ್ದಾರೆ. ಸುಕ್ಪಾಲ್, ಈಗ ಇನ್ನೂ ಗುಂಡಿಯನ್ನು ಅಗಿಯಲ್ದೇನೆ ಇಲ್ಲಿ ಮೂಳೆಗಳು ಸಿಗ್ತಾ ಇದೆ ಅಂತಂದರೆ ಹಲವು ಪ್ರಶ್ನೆಗಳು ಉದ್ಭವವಾಗುತ್ತೆ ಇಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಏನು ಸಿಗ್ತಾ ಇದೆ ಮಾಹಿತಿ? ಅರುಣ್, ಈಗ ಯಾವುದೇ ಕಾರಣಕ್ಕೂ ಈ ಬಂಗ್ಲಗುಡ್ಡೆಯಲ್ಲಿ ಉತ್ಖನನ ಮಾಡುವಂಥ ಕೆಲಸಗಳನ್ನು ಮಾಡೋದಿಲ್ಲ, ಅಂದರೆ ಭೂಮಿಯನ್ನು ಅಗಿಯುವಂಥ ಕೆಲಸಗಳನ್ನು ಮಾಡೋದಿಲ್ಲ. ಮೇಲ್ಭಾಗದಲ್ಲಿದ್ದಂಥ ಅಸ್ಥಿಪಂಜರಗಳೇನಿದೆ ಅದನ್ನು ಸಂಗ್ರಹಿಸುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಮೇಲ್ಭಾಗದಲ್ಲಿ ಸಿಕ್ಕಿದ್ರೆ ಅದು ಯಾವ ಮೃತದೇಹದ್ದು ಅನ್ನುವಂಥದ್ದನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಅದು ಮಾಡುವಂಥ ಕೆಲಸ ನಿಜವಾಗಿಯೂ ಸ್ಥಳೀಯ ಧರ್ಮಸ್ಥಳ ಪೊಲೀಸರು ಮಾಡಬೇಕಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ತಲೆಬುರುಡೆಯನ್ನು ಮಹಜರು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲೇ ಆ ಮೂಳೆಗಳು ಪತ್ತೆಯಾಗಿರುವಂಥ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳೇ ಇದನ್ನು ಸಂಗ್ರಹಿಸಿ ಅದನ್ನು ಮಹಜರು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇದಕ್ಕೆ ಬೇಕಾದಂಥ ಕಾನೂನು ಸಲಹೆಗಳನ್ನು SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಆ ಬಳಿಕವೇ ಈಗ ಅದನ್ನು ಮಹಜರು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದು ಭಾಗಶಃ ಇದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಮೃತದೇಹಗಳ ಅವಶೇಷಗಳು ಅನ್ನುವಂಥ ಒಂದು ನಿರ್ಧಾರಕ್ಕೆ ಈಗಾಗಲೇ ಬರಲಾಗಿದೆ. ಆದರೂ ಅದನ್ನು ಮಹಜರು ಮಾಡಬೇಕಾಗುತ್ತೆ. ಈ ಬಂಗ್ಲಗುಡ್ಡೆ ಅನ್ನುವಂಥದ್ದು ಏನಿದೆ, ಇದು ಒಂದು ದಟ್ಟ ಅರಣ್ಯ. ಈ ಪ್ರದೇಶಕ್ಕೆ ಬಂದಂಥವರು, ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದಂಥವರಿಗೆ ನೇರವಾಗಿ ನಡ್ಕೊಂಡು ಹೋಗುವಂಥ ಇದೊಂದು ಅರಣ್ಯ ಪ್ರದೇಶ. ಹಾಗಾಗಿ ಅಲ್ಲಿ ಹೋಗಿ ಹೆಚ್ಚಿನ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಅದಕ್ಕೆ ಪೂರಕವಾಗಿ 11ನೇ ಪಾಯಿಂಟ್ನ ಮೇಲ್ಭಾಗದಲ್ಲಿ ಯಾವಾಗ ಚಿನ್ನಯ್ಯ ಒಂದು ಪಾಯಿಂಟನ್ನು ತೋರಿಸ್ತಾನೆ, ಅಲ್ಲಿ ಒಂದು ಪುರುಷನ ಮೃತದೇಹದ ಅವಶೇಷಗಳು ಸಿಕ್ಕಿತ್ತು. ಅದು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿತ್ತು. ಅದರ ಸೀರೆಯು ಆ ಸಂದರ್ಭದಲ್ಲಿ ಸಿಕ್ಕಿತ್ತು. ಇವತ್ತು ಸಿಕ್ಕಿರುವಂಥ ಸ್ಥಳದಲ್ಲೂ ಬಟ್ಟೆಗಳು ಸಿಕ್ಕಿದೆ. ಹಾಗಾಗಿ ಅಲ್ಲೂ ಮೂಳೆಗಳು ಸಿಕ್ಕಿದೆ. ಇದು ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಮೃತದೇಹದ ಅವಶೇಷಗಳು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥ ವಿಚಾರ. ಈಗ ಮೇಲ್ಭಾಗದಲ್ಲಿ ಎಲ್ಲೆಲ್ಲ ಸಿಗ್ಬೋದು ಅದೆಲ್ಲವೂ ಇದೇ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡವ್ರದ್ದೇ ಮೃತದೇಹಗಳ ಅವಶೇಷಗಳು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದು ಮುಂದಿನ ತನಿಖೆಯಲ್ಲಿ FSLನ ವರದಿಯಲ್ಲೂ ಗೊತ್ತಾಗುತ್ತೆ. ಆದರೆ ಈಗ ಇರುವ ಮಾಹಿತಿಯ ಪ್ರಕಾರ ಇದೆಲ್ಲವೂ ಆತ್ಮಹತ್ಯೆ ಮಾಡಿಕೊಂಡಂಥವರ ವ್ಯಕ್ತಿಗಳದ್ದೇ ಅವಶೇಷಗಳು ಅನ್ನುವಂಥದ್ದು ಗೊತ್ತಾಗ್ತಿರುವಂಥ ವಿಚಾರ. ಅರುಣ್, ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಮೂಳೆ ಪತ್ತೆಯಾದ ಜಾಗದಲ್ಲಿ ಬಟ್ಟೆಯ ತುಂಡುಗಳು ಇಲ್ಲಿ ಅಗಿಯುವಂಥ ಕೆಲಸವನ್ನು ಮಾಡೋದಿಲ್ಲ ಅಂತೆ. ಬರೀ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಆ ಇಡೀ ಬೆಟ್ಟದಲ್ಲಿ 13 ಎಕರೆ ಇದೆ. 13 ಎಕರೆಯನ್ನು ಕೂಡ ಈಗ ಸುತ್ತಾಡ್ತಾರೆ. ಅಲ್ಲಿ ಎಲ್ಲೆಲ್ಲಿ ಮೂಳೆಗಳು ಸಿಗ್ತವೆ ಅವನ್ನೆಲ್ಲ ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾರಂತೆ.